ಇನ್ನು ವಂಶ ವೃಕ್ಷಕ್ಕೆ 1966ನೇ ಇಸವಿಯಲ್ಲಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರುತ್ತೆ. 1975ರಲ್ಲಿ ದಾಟು ಕಾದಂಬರಿಗೆ ರಾಜ್ಯ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆಯುತ್ತೆ. ಇನ್ನು ಭೈರಪ್ಪನವರು ರಚಿಸಿದಂಥ ಕಾದಂಬರಿಗಳಲ್ಲಿ ಅತ್ಯಂತ ಜನಪ್ರಿಯ ಆಗಿರೋದು ಪರ್ವ. ತೊಂಬತ್ನಾಲ್ಕು ವರ್ಷ ಪೂರೈಸಿದ್ರು ಕೂಡ ಸಾಕಷ್ಟು ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ರು. ಅನೇಕ ಸ್ನೇಹಿತರೊಂದಿಗೆ ಬೆರೆಯೋದು, ಯುವ ಸ್ನೇಹಿತರನ್ನ ಗಳಿಸ್ಕೊಳ್ಳೋದು. ಸೊ ಈ ರೀತಿಯಾಗಿ ತಮ್ಮ ಕೊನೆಯ ದಿನಗಳವರೆಗೂ ಕೂಡ ಅವರು ಸಾಕಷ್ಟು ಚಟುವಟಿಕೆಯಿಂದಲೇ ಇದ್ದರು. ಧರ್ಮಶ್ರೀ ಕಾದಂಬರಿಯಿಂದ ಹಿಡಿದು ಇತ್ತೀಚಿನ ವರ್ಷಗಳಲ್ಲಿ ಬಂದಂತಹ ಉತ್ತರಕಾಂಡದವರೆಗೂ ಜೀವನದ ವಿವಿಧ ಸ್ತರಗಳ ಕುರಿತು ಚಿಂತನೆ ಮಾಡುವಂಥ ಬೃಹತ್ ಕಥಾನಕಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಕರುನಾಡಿನ ಜೀವಂತ ಸಾಹಿತ್ಯ ದಂತಕಥೆ ಅಂತಲೇ ಅವರನ್ನು ಕರೆಯಲಾಗುತ್ತೆ. ಪದ್ಮಭೂಷಣ ಮಾತ್ರ ಅಲ್ಲದೆ 2011ರಲ್ಲಿ ನಾಡೋಜ ಪ್ರಶಸ್ತಿ ಬಂದಿತ್ತು. 2010ರಲ್ಲಿ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಕೂಡ ಅವರಿಗೆ ಲಭ್ಯ ಆಗಿದೆ. 2007ರಲ್ಲಿ ಕಲಬುರಗಿ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಕೂಡ ಇವರಿಗೆ ಸಂದಿದೆ. ಸಕಲ ಸರ್ಕಾರಿ ಗೌರವದೊಂದಿಗೆ ಈಗ ಅಂತಿಮ ನಮನವನ್ನು ಸಲ್ಲಿಸಲಾಗಿದ್ದು ಅಂತ್ಯಕ್ರಿಯೆಯ ಪ್ರಕ್ರಿಯೆಗಳನ್ನು ನಡೆಸಲಾಗ್ತಾ ಇದೆ. ಚಾಮುಂಡಿ ಬೆಟ್ಟದ ತಪ್ಪರಿನಲ್ಲಿ ಭೈರಪ್ಪನವರ ಅಂತ್ಯ ಸಂಸ್ಕಾರ ಪ್ರಕ್ರಿಯೆ ಈಗ ನಡೀತಾ ಇದೆ. ಸರ್ ಏನು ಮಾಡಕ್ಕಲ್ಲ ಅಷ್ಟೇ ಅಣ್ಣ, ಎಲ್ಲರಿಗೂ ಗೊತ್ತಾಗಿದೆ ಸರ್. ಸರ್ ಫುಲ್ ಅಣ್ಣ, ಫುಲ್ ಜಾಗ ಫುಲ್ ಕವರ್ ಆಗ್ಬಿಡುತ್ತೆ. ಓಕೆನಾ ಸರ್? ಗೊತ್ತಾಯ್ತು, ಅದಕ್ಕೆ ಫುಲ್ ಮಿಡ್ಡಲ್ಲಿ ಇರ್ತೀನಿ. ಬರಲ್ಲ ಸರ್? ಸರ್ ಗೊತ್ತಾಯ್ತು, ನಾನು ಕ್ಲೋಸೇ ಕೊಟ್ಟಿಲ್ಲ, ಅದಕ್ಕೆ ನೋಡಿದ ತಕ್ಷಣ. ಎಸ್ ಎಲ್ ಭೈರಪ್ಪ ಅವರು ಕನ್ನಡ ಸಾಹಿತ್ಯದ ಅತ್ಯಂತ ಪ್ರಭಾವಶಾಲಿ ಮತ್ತು ಗಂಭೀರ ಚಿಂತನೆಯ ಬರಹಗಾರರಲ್ಲಿ ಅಗ್ರಗಣ್ಯರು. ಅವರ ಕಾದಂಬರಿಗಳು ಕೇವಲ ಕಥೆಯ ನಿರೂಪಣೆಗೆ ಮಾತ್ರ ಸೀಮಿತ ಆಗಿರಲಿಲ್ಲ. ಅನೇಕ ಜೀವನದ ಜಟಿಲ ಸಮಸ್ಯೆಗಳು, ಮಾನವನ ನಡವಳಿಕೆಯ ಒಳಸುಳಿಗಳು ಮತ್ತು ಆಳವಾದ ತಾತ್ವಿಕ ಪ್ರಶ್ನೆಗಳನ್ನು ಚರ್ಚಿಸುತ್ತೆ. ಜೊತೆಗೆ ಅವರ ಕಾದಂಬರಿಗಳು ಒಂದು ಕಾದಂಬರಿಗಾಗಿ ಅವರು ನಡೆಸ್ತಾ ಇದ್ದಂತಹ ಸಿದ್ಧತೆಗಳನ್ನು, ನಡೆಸ್ತಾ ಇದ್ದಂಥ ಅಧ್ಯಯನಗಳು, ಅವುಗಳು ಎಲ್ಲರಿಗೂ ಕೂಡ ಮಾದರಿ ಅನ್ನುವಂಥ ಮಾತುಗಳನ್ನು ಅವರನ್ನು ಹತ್ತಿರದಿಂದ ಬಲ್ಲಂಥವರು ಹೇಳ್ತಾರೆ. ಸಾಕಷ್ಟು ಅಧ್ಯಯನಗಳು, ಅದಕ್ಕೆ ಯಾವ ಒಂದು ತಯಾರಿಯನ್ನು ಮಾಡ್ಕೊಳ್ತಾ ಇದ್ರು ಅನ್ನುವಂಥದ್ದನ್ನು ಬಹಳಷ್ಟು ಮಂದಿ ಬಹಳ ಅಚ್ಚರಿಯಿಂದ ಹೇಳ್ತಾರೆ. 1931 ಆಗಸ್ಟ್ 20ರಂದು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಸಂತೇಶ್ವರ ಗ್ರಾಮದಲ್ಲಿ ಅವರು ಜನಿಸ್ತಾರೆ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡಿತಾರೆ. ಅದಾದ ನಂತರ ಅವರು PhDಯನ್ನು ಕೂಡ ಮಾಡ್ತಾರೆ.
ಫಿಲಸಾಫಿಕಲ್ ಪ್ರಾಬ್ಲಮ್ಸ್ ಆಫ್ ಟ್ರೂತ್ ಆ್ಯಂಡ್ ಬ್ಯೂಟಿ ಈ ವಿಷಯದ ಮೇಲೆ ಅವರು ಡಾಕ್ಟರೇಟ್ ಕೂಡ ಪಡ್ಕೊಳ್ತಾರೆ. ವೃತ್ತಿಯಲ್ಲಿ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದರು. ದೆಹಲಿಯ NCERT ಮತ್ತು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಅವರು ಸೇವೆಯನ್ನು ಕೂಡ ಸಲ್ಲಿಸಿದರು. ಇನ್ನವರು ಬರೆದಿರುವಂತಹ ಕಾದಂಬರಿಗಳ ಬಗ್ಗೆ ನೋಡೋದಾದರೆ 1965ರಲ್ಲಿ ವಂಶವೃಕ್ಷ, ಗೃಹಭಂಗ, ಪರ್ವ, ಸಾರ್ಥ, ಮಂದ್ರ, ಕವಲು, ಉತ್ತರಾಖಂಡ ಈ ರೀತಿಯಾಗಿರುವಂತಹ ಕಾದಂಬರಿಗಳ ವಿಷಯಗಳು ಕೂಡ ಅಷ್ಟೇ ಒಂದಕ್ಕಿಂತ ಒಂದು ಬೇರೆ ಬೇರೆ ವಸ್ತುಗಳನ್ನು ಇಟ್ಕೊಂಡು ಬರೆದಿರುವಂತಹ ವಿಚಾರಗಳು. ಅದರಲ್ಲೂ ಕೂಡ ರಾಮಾಯಣದ ಸೀತಾ ಪರಿತ್ಯಾಗದ ಹಿಂದಿನ ರಾಜಕೀಯ, ಸಾಮಾಜಿಕ ಒತ್ತಡಗಳು ಮತ್ತು ಶ್ರೀರಾಮ ಮತ್ತು ಸೀತೆಯ ಮಾನಸಿಕ ಸಂಘರ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸ ಆಯಾಮವನ್ನು ನೀಡುವಂಥ ಉತ್ತರಾಖಂಡ ಆಗಿರಬಹುದು. ಆಧುನಿಕ ವೈದ್ಯಕೀಯ ಜಗತ್ತಿನ ನೈತಿಕ ಬಿಕ್ಕಟ್ಟುಗಳು ಮತ್ತು ಭ್ರಷ್ಟಾಚಾರದ ಮತ್ತು ವೈಯಕ್ತಿಕ ಸಂಬಂಧಗಳ ಕವಲುಗಳನ್ನು ವಿವರಿಸುವಂತಹ ಕವಲು ಧಾರಾವಾಹಿ. ಅದರ ಜೊತೆಗೆ ಸಂಗೀತ ಲೋಕದ ಆಳವಾದ ಜ್ಞಾನದ ಜೊತೆಗೆ ಒಬ್ಬ ಕಲಾವಿದನ ಸೃಜನಶೀಲತೆ ಮತ್ತು ಆತನ ಸಾಧನೆಗೆ ಕುಟುಂಬದ ತ್ಯಾಗ ಮತ್ತು ವೈಯಕ್ತಿಕ ಜೀವನದ ಮೇಲಿನ ಪ್ರಭಾವವನ್ನು ಚಿತ್ರಿಸುವಂತಹ 2001ರಲ್ಲಿ ಬಂದಂತಹ ಮಂದ್ರ ಕಾದಂಬರಿ. ಇನ್ನು ಸಾರ್ಥ 86ರಲ್ಲಿ ಪ್ರಕಟ ಆಗಿದ್ದಂತಹ ಸಾರ್ಥ ಆದಿ ಶಂಕರಾಚಾರ್ಯರ ಜೀವನ ಚರಿತ್ರೆ ಮತ್ತು ಅವರ ಸಾತ್ವಿಕ ಸಂವಾದಗಳ ಬಗ್ಗೆ ಬೆಳಕು ಚೆಲ್ಲುತ್ತೆ. ಅಂದಿನ ಭಾರತದ ಧಾರ್ಮಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳ ನಿರೂಪಣೆ ಕೂಡ ಈ ಕಾದಂಬರಿಯಲ್ಲಿ ಪ್ರಕಟ ಆಗಿತ್ತು. ಇನ್ನು ಪರ್ವ 1971ರಲ್ಲಿ ಮಹಾಭಾರತ ಕಥೆಯನ್ನು ಆಧರಿಸಿ ಬರೆದಿರುವಂತಹ ಕಾದಂಬರಿ ಪಾತ್ರಗಳ ದೈವೀಕರಣವನ್ನು ಬಿಟ್ಟು ಅದರ ಮಾನವೀಯ ನಡವಳಿಕೆ ಮತ್ತು ದುರ್ಬಲತೆ, ರಾಜಕೀಯ ಮತ್ತು ಮನೋವೈಜ್ಞಾನಿಕ ವಿಶ್ಲೇಷಣೆಯನ್ನು ನೀಡುವಂತಹ ಕೃತಿ ಇದು. ಇನ್ನು 1970ರಲ್ಲಿ ಬಿಡುಗಡೆಯಾದಂಥ ಗೃಹಭಂಗ ಗ್ರಾಮೀಣ ಬದುಕಿನ ಕಟು ವಾಸ್ತವತೆ ಜೊತೆಗೆ ಬಡತನ, ಮೂಢನಂಬಿಕೆ ಮತ್ತು ಕೌಟುಂಬಿಕ ಜವಾಬ್ದಾರಿಗಳ ಭಾರವನ್ನು ಹೊತ್ತಂಥ ಪಾತ್ರದ ಹೋರಾಟ ಆ ಒಂದು ಕಥೆಯನ್ನು ಒಳಗೊಂಡಂತಹ ಗೃಹಭಂಗ ಕಾದಂಬರಿ ಕೂಡ ಅಷ್ಟೇ ಬಹಳ ದೊಡ್ಡ ಮಟ್ಟದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.